ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಸಾನು ವ್ಲಾಗ್ಸ್. ಇವತ್ತು ಇನ್ನೊಂದು ಹೊಸ ಥರ ಅಡುಗೆದು ನೋಡೋಣ. ಸೊ ಬನ್ನಿ, ಇವತ್ತು ಫಸ್ಟ್ ಎಗ್ ದಮ್ ಬಿರಿಯಾನಿ ಮಾಡೋಣ. ಫಸ್ಟ್ ಮೊಟ್ಟೆನ ಬೇಯಿಸ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಮೊಟ್ಟೆನ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವತ್ತು ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೆ. ಬಾಸ್ಮತಿ ರೈಸ್ಗೆ ಒಂದು ನೀರಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀರಲ್ಲಿ ನೆನೆ ಹಾಕ್ಬಿಟ್ಟು, ಸೊ ನೆಕ್ಸ್ಟು ಬೇಯಿಸ್ಲಿಕ್ಕೆ ಪುದೀನ, ಚಕ್ಕೆ, ಲವಂಗ, ಅದು ಸೋಂಪು ಎಲ್ಲ ಹಾಕಿ ಅದೇ ಮಸಾಲ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಒಂದು 75% ಅಷ್ಟು ಬೇಯಿಸ್ಕೋಬೇಕು. ಸೊ ಆ ಕಡೆ ಬೇಯ್ತಾ ಇರಲಿ, ಅಲ್ಲಿ ತನಕ ಈ ಕಡೆ ಆಯಿಲಲ್ಲಿ ಈರುಳ್ಳಿನ ಫುಲ್ ಬ್ರೌನ್ ಕಲರಾಗಿ ಫುಲ್ ಫ್ರೈ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇರೋಣ. ಆ ಕಡೆ ರೈಸ್ ಆಗ್ತಾ ಇರುತ್ತೆ ಅದ್ರ ಪಾಡಿಗದು. ಸೊ ನೋಡಿ, ಈರುಳ್ಳಿ ಫುಲ್ ಆಲ್ರೆಡಿ ಆಗ್ತಾ ಇದೆ. ಸೊ ಗೈಸ್ ನೋಡಿ, ಈ ಕಡೆ ಆಲ್ಮೋಸ್ಟ್ ರೈಸ್ ಒಂದು 50% ಆಗಿದೆ. ಇನ್ನೊಂದು ಚೂರು ಆಗಲಿ. ಅನ್ನ ನೋಡಿರ್ಬೋದು ನೀವು ಎಷ್ಟು ಉದ್ದುದ್ದಾಗಿ ಬಾಸ್ಮತಿ ರೈಸಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ದಮ್ ಬಿರಿಯಾನಿಗೆಲ್ಲ ಬಾಸ್ಮತಿ ರೈಸೇ ಚೆಂದ. ಅದಕ್ಕೋಸ್ಕರ ನಾನು ಇವತ್ತು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಆನಿಯನ್ ಎಲ್ಲ ಫುಲ್ ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಸಪ್ರೇಟ್ ಸೈಡಿಗೆ ಇಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಮೂರನ್ನೂ ಹಾಕಿಬಿಟ್ಟು ಮೊಟ್ಟೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಮಾಡ್ಕೊಳ್ಳಿ ಫ್ರೈನ. ಹಾಗೆ ಫ್ರೈ ಆಗ್ತಾ ಇರಲಿ. ಆಲ್ಮೋಸ್ಟ್ ಫ್ರೈ ಆಯಿತು. ಈಗ ನಾನು ತೆಕ್ಕೊಳ್ತೀನಿ. ಸೊ ಈಗ ನೋಡಿ, ಅದೇ ಪ್ಯಾನ್ನ ಚೇಂಜ್ ಮಾಡ್ತಾ ಇರಬೇಡಿ, ಅದೇ ಪ್ಯಾನಲ್ಲೇ ಇರಲಿ. ಸೊ ಫಸ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಪ್ಯಾನ್ ಪದೇ ಏನು ಚೇಂಜ್ ಮಾಡೋದಂತ ಅದೇ ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದೆ. ಸೊ ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ, ಹಸಿಮೆಣ್ಸಿನ್ಕಾಯಿ ನೋಡಿ ನಾನು ದಪ್ಪಕ್ಕೆ ಹಂಗೆ ಮಧ್ಯದಲ್ಲಿ ಮುರ್ಕೊಂಡಿದ್ದೀನಿ ಅಷ್ಟೇ, ಡೈರೆಕ್ಟಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಟೊಮೆಟೊ ಹಾಕ್ಬಿಟ್ಟು ಫುಲ್ಲು ಸ್ಮ್ಯಾಶ್ ಆಗಬೇಕು. ನೀವೆಷ್ಟು ಚೆನ್ನಾಗಿ ಗೊಜ್ಜು ಮಾಡ್ಕೊಳ್ತೀರಾ ಅದರಲ್ಲೇ ಫುಲ್ಲು ಟೇಸ್ಟ್ ಇರೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ಟೊಮೆಟೊ ಹಾಕ್ಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗಲೇ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮಸಾಲ ಐಟಮ್ಸ್ ಹಾಕುವಾಗ ಹಾಕ್ಕೊಳ್ಳಿ. ಸೊ ನಾನು ಈಗಲೇ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಉಪ್ಪು ಹಾಕ್ಕೊಂಡು ಟೊಮೆಟೊ ಹಾಕುವಾಗಲೇ ಜೊತೆಲೇ ಉಪ್ಪು ಹಾಕ್ಬಿಟ್ಟೆ. ಸೊ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದು ಸ್ಮ್ಯಾಶ್ ಆಗಬೇಕು. ನೆಕ್ಸ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ಸೊ ಎರಡರಲ್ಲಿ 3 ಹಾಕ್ಬಿಟ್ಟು ಮಸಾಲಾನ ನೀಟಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಕೂಡ ಮಾಡ್ತಾ ಇರಿ ಫ್ರೈನ. ಸೊ ನೆಕ್ಸ್ಟು ಪುದೀನ ಮತ್ತು ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ ಒಂದೊಂದು ಕಡೆ. ಸೊ ಇದು ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆಂದ. ಸೊ ನೆಕ್ಸ್ಟ್ ಬ್ರೌನ್ ಮಾಡ್ಕೊಂಡಿದ್ರಲ್ಲ ನೀವು ಆನಿಯನ್ನ, ಸೊ ಅದನ್ನು ಒಂದು ಸ್ವಲ್ಪ, ಫುಲ್ ಅಲ್ಲ, ಮಾಡ್ಕೊಂಡಿರೋದ್ರಲ್ಲಿ ಒಂದು 1/4 ಭಾಗದಷ್ಟು ಇಲ್ಲಿಗೆ ಹಾಕೋಬೇಕು. ಈ ಫ್ರೈಗೆ ನೀಟಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅದು. ಈಗ ಮೊಟ್ಟೆ ಹಾಕೊಳ್ಳೋಣ ಒಂದು ಸ್ವಲ್ಪ. ಅದಕ್ಕೇನೆ ಮೊಟ್ಟೆ ಹಾಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಮೊಸರು ಹಾಕೊಳ್ಳಿ. ಮೊಸರು ಹಾಕೊಂಡು ನೀಟಾಗಿ ಫ್ರೈ ಆಗಬೇಕು. ಅದು ಮೊಸರು ಅಂತ ಹೇಳಿದ್ರೆ ಅದು ಫುಲ್ ಬಿರಿಯಾನಿ ಟೇಸ್ಟ್ಗೆ ಮೇನೇ ಮೊಸರು ಅಥವಾ ನಿಂಬೆಹಣ್ಣು ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು. ಸೊ ನಾನು ಬಂದು ಮೊಸರು ಹಾಕೊಂಡಿದ್ದೀನಿ. ಮೊಸರೇ ಸೇಮ್ ಟೇಸ್ಟು ಬಿರಿಯಾನಿ ಥರನೇ ಬರುತ್ತೆ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಸೊ ಫಸ್ಟ್ ಮೊಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕ್ಕೊಂಡು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪನೇ ಈಗ ಮಸಾಲೆನ ಅಲ್ಲಿ ಸ್ವಲ್ಪ, ಅಂದರೆ ಬಾಣಲಿ ನೀವು ಯಾವ ತಳ ಹಿಡಿದೇ ಇರೋಂಥ ಪಾತ್ರೆ ಮಾಡಬೇಕು. ಸ್ವಲ್ಪ ಅಲ್ಲಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ತಟ್ಟೆಗೆ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ನಾನು. ಸೊ ಸಪ್ರೇಟ್ ತೆಗೆದಿಟ್ಕೊಂಡು ಈ ಗೊಜ್ಜು ಮೇಲೆ ರೈಸ್ನ, ನಾವು ಬಾಸ್ಮತಿ ರೈಸ್ ಆಗಲೇ ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪನೇ ಈಗ ಹಾಕ್ಬೇಕು. ನೋಡಿ ಇಲ್ಲಿ ಈ ಥರ ಸ್ವಲ್ಪನೇ ಹಾಕಬೇಕು. ಇದಾದ್ಮೇಲೆ ಈಗ ನೋಡಿ, ಫುಡ್ ಕಲರ್ ಯೂಸ್ ಮಾಡ್ತಾರೆ ಎಲ್ಲರೂ, ಬಟ್ ನಾವು ಹೆಲ್ತಿ ಆಗಿರಲಿ ಅಂತ ಅಂದ್ಬಿಟ್ಟು ಅರಿಶಿನ ನೀರು ಮಾಡಿಕೊಂಡು ಅರಿಶಿನದ ನೀರು ಬಳಸಿದ್ದೀನಿ. ಸೊ ನೆಕ್ಸ್ಟ್ ಬ್ರೌನ್ ಕಲರ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಸ್ವಲ್ಪ ಹಾಕ್ಬಿಟ್ಟು, ನೆಕ್ಸ್ಟ್ ಏನು ಗೊಜ್ಜನ್ನ ನಾವು ಎತ್ತಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಫುಲ್ಲು ಅನ್ನೋದ ಮುಂದೆ, ಅಂದರೆ ವೈಟ್ ಅನ್ನನೇ ಕಾಣಬಾರ್ದು, ಅಲ್ಲಿ ಗಂಟೆಗೆ ಹಾಕಬೇಕು. ಬಟ್ ನಮ್ಮದು ಸ್ವಲ್ಪ ರೈಸ್ ಕಮ್ಮಿನೇ ಇತ್ತು, ನಾನು 3/4 ಪಾವ್ ಅಷ್ಟೇ ಹಾಕ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ರೈಸ್ ಎಲ್ಲ ಹಾಕಿಬಿಟ್ಟು
ಮತ್ತು ತುಪ್ಪ ಹಾಕಿ ಅದ್ರ ಮೇಲೆ. ಸೊ ನೆಕ್ಸ್ಟು ಅರಿಶಿನ ನೀರು ಸ್ವಲ್ಪ ಹಾಕಿ, ನೆಕ್ಸ್ಟು ಪುದೀನ ಸಾಂಬಾರು ಸೊಪ್ಪು ಇಷ್ಟೆಲ್ಲ ಹಾಕಿಬಿಟ್ಟು, ಮತ್ತು ಈರುಳ್ಳಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಿತ್ತಲ್ಲ, ಸೊ ಅದನ್ನು ಕೂಡ ಹಾಕಿಬಿಟ್ಟು, ಸೊ ಫೈನಲಾಗಿ ದಮ್ ಕಟ್ಟಾಗಿ ಇಡಬೇಕು. ಒಂದು ಮಿನಿಮಮ್ ಅಂದರೆ 10 ಮಿನಿಟ್ಸ್ ದಮ್ ಕಟ್ಟಿ ಸಿಮ್ನ ಚಿಕ್ಕದ್ರಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಗೈಸ್ ಫೈನಲಿ ಯಾವ ಥರ ಆಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಒಂದೇ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು. ಸೊ ಟ್ರೈ ಮಾಡಿ ಒಂದ್ಸಲ ನನಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಇನ್ನೇ ಮುಂದೆ ಯಾವ್ಯಾವ ವೀಡಿಯೋಸ್ ಬೇಕು, ಯಾವ ಫುಡ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ ಎಗ್ ದಮ್ ಬಿರಿಯಾನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.